ಮೂಡಿಗೆರೆ ಅಂತ ಬೇಲೂರು ರೂಟಲ್ಲಿ ಮೇ ಬಿ ಇದು ಒಂಕಡಳ್ಳಿ ಅನ್ಸುತ್ತೆ. ಆಕ್ಸಿಡೆಂಟ್ ನೋಡಿ ಯಾವ ರೇಂಜಿಗೆ ಆಗಿದೆ ಅಂತ. ಅದ್ ಹೆಂಗ್ ಓಡಿಸ್ತಾ ಇದ್ದೆ ಗುರು ನೀನು ಗಾಡಿನ, ಅಬ್ಬಾ ಅದ್ ಹೆಂಗ್ ಬಂದ್ರು, ಅದ್ ಹೆಂಗ್ ತಿರ್ಗ್ಸಿದ್ರು ನೋಡಿ. ಇಲ್ಲಿ ಗಾಡಿ ಆರೋಗಿ ಸೀದಾ ತೋಟದೊಳಗಡೆ ಬಿದ್ದಿದೆ. ಯಾವ ರೇಂಜಿಗೆ ತಿರ್ಗ್ಸಿರ್ಬೇಕು. ಇದು ಹಳೆ ಕಾಲದ ಜೀಪ್ ಆಗಿರೋದಕ್ಕೆ ಮಾತ್ರ ಬದುಕೊಂಡೈತೆ. ಅಕಸ್ಮಾತ್ ಯೋಚನೆ ಮಾಡಿ ಇವಾಗಿನ ಕಾಲದ ಜೀಪ್ ಆಗ್ಲಿ ಕಾರ್ಗಳಾಗ್ಲಿ ಆಗಿದ್ರೆ ಪೀಸ್ ಪೀಸ್ ಆಗಿ ಹೋಗ್ಬಿಟ್ಟಿರೋದು. ಅದೃಷ್ಟ ಚೆನ್ನಾಗಿತ್ತು ಅನ್ಸುತ್ತೆ, ಯಾರಿಗೂ ಏನೂ ಆಗಿಲ್ಲ. ಕಾರ್ಗೆ ಸ್ವಲ್ಪ ಮೈನರ್ ಡ್ಯಾಮೇಜ್ ಆಗೈತೆ, ಆಯಿಲ್ ಎಲ್ಲ ಲೀಕ್ ಆಗ್ತೈತೆ. ಅದನ್ನ ಬಿಟ್ರೆ ಇನ್ ಯಾರಿಗೂ ಏನೂ ಡ್ಯಾಮೇಜ್ ಆಗಿಲ್ಲ. ಆದ್ರೂ ಹೆಂಗ್ ಬಂದು ಹೆಂಗ್ ಆರಿಸಿ ತಗೊಂಡೋಗಿ ಸೀದಾ ತೋಟದೊಳಗಡೆ ಬಿಡಿಸೋರ ಗಾಡಿನ ಅಂದ್ರೆ ಯಪ್ಪ. ರೈಡ್ ಮಾಡ್ಬೇಕಾದ್ರಂತೂ ತುಂಬಾ ಹುಷಾರಾಗಿರ್ಬೇಕು. ಎಷ್ಟೇ ಹುಷಾರಾಗಿದ್ರು ಸಾಕಾಗಲ್ಲ, ಆದ್ರೂ ಅದನ್ನ ಮೀರಿ ಹುಷಾರಾಗಿರ್ಬೇಕು. ನನ್ನನ್ನು ಸೇರಿಸಿ ನಾನು ಹೇಳ್ಕೊತಾ ಇದ್ದೀನಿ ಇದನ್ನ.